Hi, dear students of class 10th or SLC students. ನಿಮಗೋಸ್ಕರ ಆಲ್ರೆಡಿ 2, 3, 4 ಆ್ಯಂಡ್ ಲಾಸ್ಟ್ ಇಯರ್ ಆಲ್ಸೋ ಬಹಳಷ್ಟು ಏನಪ್ಪ ಅಂದರೆ ಕ್ವಶನ್ ಪೇಪರನ್ನು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಔಟ್ ಆಫ್ 80ಗೆ 80 ರಿಟರ್ನ್ ಎಕ್ಸಾಮಲ್ಲಿ ತೆಗಿಲ್ಬೇಕು ಅನ್ನೋ ಉದ್ದೇಶದಿಂದ ಸೊ ಮೆನಿ ಕ್ವಶನ್ ಪೇಪರ್ಸ್ ಐ ಆಲ್ರೆಡಿ ಅಪ್ಲೋಡೆಡ್ ಇನ್ ಮೈ ಯೂಟ್ಯೂಬ್ ಚಾನಲ್. ಅವು ಬೇಕಪ್ಪ ಅಂತಂದ್ರೆ ನೀವು ಚೆಕ್ ಮಾಡಿ ನೋಡಿ ಪ್ರಿಪೇರ್ ಆಗ್ರಿ ನಿಮ್ಮ ಫೈನಲ್ ಎಕ್ಸಾಮ್ಗೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಲೆಟ್ಸ್ ಕಮ್ ಟು ದಟ್ ಒನ್ ಮೋರ್ ಕ್ವಶನ್ ಪೇಪರ್. ಇಟ್ ಈಸ್ ದ ಕ್ವಶನ್ ಪೇಪರ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಹೂ ಆರ್ ಸ್ಟಡಿಂಗ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಓಕೆ, ದ್ವಿತೀಯ ಭಾಷೆ ಇಂಗ್ಲಿಷು ಮಾಡಲ್ ಆನ್ಸರ್ಸು ಮತ್ತು ಆಲ್ರೆಡಿ ಫಸ್ಟ್ 4th ಮಾಡಲ್ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ. ಓಕೆ, ಇದು ಟೋಟಲ್ ಆಗಿ 80 ಮಾರ್ಕ್ಸ್ ಅದ. ಆ 80 ಮಾರ್ಕ್ಸ್ ಅಲ್ಲಿ ನಿಮಗೆ ಡಿಫಿಕಲ್ಟ್ ಆಗೋದು ಯಾವ್ದಪ್ಪ ಅಂತಂದ್ರೆ ಗ್ರಾಮರ್ ಸೆಕ್ಷನ್ ಅನ್ನ ಈ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ. ಓಕೆ, ಲೆಟ್ಸ್ ಬಿಗಿನ್ ದಟ್. ಹಿಯರ್ ಇಸ್ ದ 4 alternatives ಆರ್ ಗಿವನ್. ಐ ಟುಕ್ ಓನ್ಲಿ ದ ಮಾಡಲ್ ಆನ್ಸರ್ಸ್. ಅದಕ್ಕೆ ತೊಗೊಂಡಿನಿ ಇಲ್ಲಿಗೆ. ಜಸ್ಟ್ ನಾವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ್ರಿ. ಹಾಗಾದ್ರ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಇಲ್ಲಿ ಲೆಟ್ಸ್ ವಿ ವಿಲ್ ಸಿ. Read the given conversation and choose the correct infinitive. Our question is, they said that infinitive ಯಾವುದು ಅನ್ನೋದನ್ನ ಕಂಡುಹಿಡಿಯತಂದಾರ. ಹಾಗಾದ್ರೆ ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ, ಇನ್ಫಿನಿಟಿವ್ ಅಂತ ಯಾವ್ದು ಕರಿತೀವಿ, ಟು ಅಂತಕ್ಕಂಥ ಪ್ರೆಪೋಸಿಷನ್ ಪ್ಲಸ್ V1 ಇರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ, ಇನ್ಫಿನಿಟಿವ್ ಅಂತ ಕರಿತೀವಿ. ಇದ್ರೊಳಗ ಯಾವ್ದನ್ನ ಜಸ್ಟ್ ನೀವು 2 + V1 ಅದನ್ನ ಐಡೆಂಟಿಫೈ ಮಾಡ್ರೆ ಮುಗೀತು. ಯು ವಿಲ್ ಗೆಟ್ ದಟ್ ಈಸಿಲಿ 1 ಮಾರ್ಕ್ಸ್. ಓಕೆ, ನೋಡೋಣ. ಸೌಧನ್ಯ, ಹಾಯ್ ಶ್ರೀಜನ್ಯ, ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಫಾರ್ ದಿಸ್ ವೆಕೇಶನ್? ಶ್ರೀಜನ್ಯ, ಎಸ್, ಐ ಆಮ್ ಪ್ಲಾನಿಂಗ್ ಎ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್. ವುಡ್ ಯು ಲೈಕ್ ಟು ಜಾಯಿನ್? ಸಿ, ಇಲ್ಲಿ ಟು ಅದ, ಇದು ಪಾಂಡಿಚೇರಿ ಅನ್ನೋದು ನೌನ್ ಅದ ರೀ. ನಾ ಏನ್ ಹೇಳಿನಿ, ಇದು ಆಗಂಗಿಲ್ಲ, ಇನ್ಫಿನಿಟಿವ್ ಆಗಂಗಿಲ್ಲ ಇದು. ಹಾಗಾದ್ರೆ ಇನ್ಫಿನಿಟಿವ್ ಯಾವ್ದೈತಿ, V1 ಇರ್ಬೇಕು ಟು ಜೊತೆ. ಇಲ್ಲದ ನೋಡ್ರಿ, 2 + V1 ಅದಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ, ಇನ್ಫಿನಿಟಿವ್ ಅಂತ ಕರಿತೀವಿ. ಹಾಗಾದ್ರ ನಮ್ಮ ಆನ್ಸರ್ ಏನಾಗತ್ತ ರೀ, ಇನ್ಫಿನಿಟಿವ್ ಟು ಜಾಯಿನ್ ಅನ್ನೋದು ಆಗತ್ತ. ಟು ಅನ್ನೋ ಪ್ರೆಪೋಸಿಷನ್ ಅದ, V1 ಅದ, ಇದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, we will move to the ಎರಡನೇ ಕ್ವಶನ್ ನೋಡೋಣ್ರಿ. ಏನದ ಸೆಕೆಂಡ್ ಕ್ವಶನ್ ಅನ್ನೋದನ್ನ we will see the second question. Read the given conversation and choose the correct language function for the underlined sentence. Teacher, Tejas, do you have any trouble with the homework questions? Tejas, yes sir, I could not understand the last 2 questions. Teacher, let me briefly explain you those concepts again. This part they underlined. This is called which language function? Teacher ಹೇಳ್ತಾರೆ, ಏನಂತ ಹೇಳ್ತಾರ, ಲೆಟ್ ಮಿ ಬ್ರೀಫ್ಲಿ ಅಂದ್ರ ಇನ್ನೊಮ್ಮೆ ನಾ ಹೇಳ್ತೀನಿ. ಬ್ರೀಫ್ಲಿ ಮೀನ್ಸ್ ಶಾರ್ಟ್ ಆಗಿ ಹೇಳ್ತೀನಿ ಅಂದಾಗ ಇಲ್ಲಿ ಟೀಚರ್ ಏನಾಗತ್ತಾರೆ, ಹೆಲ್ಪ್, ಸಹಾಯ ಆಗತ್ತ. ಹಾಗಾದ್ರ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗತ್ತಾರೆ, ಇಲ್ಲಿ ಆಫರಿಂಗ್ ಹೆಲ್ಪ್ ಆಗತ್ತ. The language function is offering help. ಈ ರೀತಿ 4 ಆಪ್ಷನ್ ಕೊಟ್ಟಾಗ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಂತ ಐಡೆಂಟಿಫೈ ಮಾಡ್ತೀವಿ, ಆಫರಿಂಗ್ ಹೆಲ್ಪ್ ಅನ್ನೋದನ್ನ ರೈಟ್ ಮಾಡ್ತೀವಿ. ಓಕೆ, ಲೆಟ್ಸ್ ಬಿಗಿನ್ ದಟ್. ದ ಥರ್ಡ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಕಂಪಲ್ಸರಿ ಇದೆ ನೋಡ್ರಿ, ಪ್ರತಿಯೊಂದರಲ್ಲಿ ಕೂಡ ಅದಾವೆ. ಸ್ವಪ್ನಿಲ್ ಹೇಳ್ತಾ ನೋಡ್ರಿ, ಯು ಲುಕ್ ಟಯರ್ಡ್, ವಾಟ್ ಹ್ಯಾಪನ್ಸ್? Karan said, I missed the bus in the morning and had to go by walk. Swapnil, oh no, if you had woken up earlier. This is the third conditional clause ಅದ ನೋಡ್ರಿ. ಇದು ಹೇಗೆ ಥರ್ಡ್ ಕಂಡೀಷನಲ್ ಕ್ಲಾಸ್ ಅಂತ ಹೇಳ್ತೀವಿ, ಇಲ್ಲಿ ಏನದ ರೀ, ಸಬ್ಜೆಕ್ಟ್ ಅದ, ಹ್ಯಾಡ್ ಪ್ಲಸ್ V3. ಇಟ್ ಈಸ್ ಇನ್ ದ ಯಾವ ಟೆನ್ಸ್ ಅಲ್ಲಿ ಅದ ರೀ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅದ. ಓಕೆ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ನಮ್ಮ ಮುಂದಿನ ಕ್ಲಾಸ್ ಯಾವ್ದು ಬರ್ತದಪ್ಪ ಅಂತಂದ್ರ ವುಡ್, ಅದಾದ್ಮೇಲೆ ವುಡ್ ಹ್ಯಾವ್ ಪ್ಲಸ್ V3 ಅನ್ಕ ಆಲ್ರೆಡಿ ಇಲ್ಲ ಅದ. ರೀಚ್ಡ್ ಅನ್ನೋದು ಏನದ ರೀ, V3 ಅದ. ಇದ್ರ ಜೊತೆ ನಾವು ವುಡ್ ಹ್ಯಾವ್ ಅನ್ನ ಬರೆದ್ ಬಿಟ್ರೆ ದ ರೈಟ್ ಕಂಡೀಷನಲ್ ಕ್ಲಾಸ್ ಇಸ್
if you had woken up earlier, you would have reached the bus station in time. Okay, clear ಇದೆ? Okay. ಲೆಟ್ಸ್ ಮುಂದಿನ ಕ್ವಶನ್ ನೋಡೋಣ್ರಿ. ಟೋಟಲ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ 40 ಮಾರ್ಕ್ಸ್ ಹೋಗೋದು ಇಲ್ಲೇ ನಿಮ್ ಗ್ರಾಮರ್ ಸೆಕ್ಷನ್ ಅಲ್ಲಿ. ನೀವೇನಪ್ಪಾ ಅಂದ್ರೆ ಈಸಿಯಾಗಿ ಔಟ್ ಆಫ್ 80ಗೆ ರಿಟರ್ನ್ 80 ನೀವು ತೆಗೆದುಕೊಳ್ಳಲಿಕ್ಕೆ ಐ ಆಮ್ ಟ್ರೈಂಗ್ ಟು ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10th. ಓಕೆ, ನಾಲ್ಕನೇದು ನೋಡೋಣ್ರಿ. ಏನದ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅನ್ನ ಇಲ್ಲಿ ಏನ್ ಮಾಡಂದಾರಪ್ಪ ಅಂತಂದ್ರೆ ಅವರು ಬರಿ ಅಂದಾರ. ಕ್ವಶನ್ ಏನಂದ್ರೆ ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ದೆನ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಜಸ್ಟ್ ಐಡೆಂಟಿಫೈ ದ ಗಿವನ್ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದನ್ನ ಐಡೆಂಟಿಫೈ ಮಾಡ್ರಿ. ಹಾಗಾದ್ರೆ ಇದು ನೆಗೆಟಿವ್ ಅದ ಪಾಸಿಟಿವ್ ಅದ? ಇಲ್ಲಿ ಹಾರ್ಡ್ಲಿ ಅಂತಕ್ಕಂಥ ವರ್ಡ್ ಏನ್ ಮಾಡ್ತದಪ್ಪ ಅಂದ್ರೆ ಇದು ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಅದ ಅಂತೇಳಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾದ್ರ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಕ್ವಶನ್ ಟ್ಯಾಗ್ ಏನಿರ್ತದ್ರಿ? ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಹಾಗಾದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅಲ್ಲಿ ಏನಿರ್ತದ? ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಇರುತ್ತ ಪ್ಲಸ್ ಕ್ವಶನ್ ಮಾರ್ಕ್ ಬರಬೇಕು. ಹಾಗಾದ್ರ ಇಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ. ದೇ ಹಾರ್ಡ್ಲಿ ಟ್ರೈ ಡೈರೆಕ್ಟ್ ಏನದ್ರಿ V2 ಅದ. ಹಾಗಾದ್ರ ದಿಸ್ ಈಸ್ ದ ಎಕ್ಸಾಂಪಲ್ ಇನ್ ದ ಟೆನ್ಸ್ ಆಫ್ ಸಿಂಪಲ್ ಪಾಸ್ಟ್ ಅಲ್ಲಿ ಅದರಿ. ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದ? ಡಿಡ್ ಬರ್ತದ ರೀ. ಓಕೆ, ದೆನ್ ನಾವಿಲ್ಲಿ ನಾಟ್ ಅನ್ನ ಹಚ್ಚಂಗಿಲ್ಲ, ಕಾಂಟ್ರಾಕ್ಷನ್ ಫಾರ್ಮ್ ಅಂಟನ್ನ ಹಚ್ಚಂಗಿಲ್ಲ. ಯಾಕಂದ್ರ ಅದು ನೆಗೆಟಿವ್ ಅದ. ಜಸ್ಟ್ ನಾವೇನ್ ಮಾಡೋಣ, ದೇ ಅನ್ನೋ ಪ್ರನೌನ್ ಅದ, ಅದನ್ನ ಬರೋದ್ ಬಿಡೋಣ. Did they? It is the right question tag for the given question. Okay, clear adari? Okay, let's move to the next question. Do as directed. Choose the one syllable words. ಯಾವ್ದದರಿ one syllable word? O a ಇಲ್ಲಿ ಆಡ್ ಇದಾವ, ವೆ ಇ ಇಲ್ಲಿ ಆಡ್ ಇದಾವ, ರೋ ಓ ಒಂದೇ ಅದ ನೋಡ್ರಿ. ರೋಡ್ ಇಸ್ ಅ ಒನ್ ಸಿಲಾಬಲ್ ವರ್ಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇಲ್ಲಿ ಗಿಂಗರ್ಲಿ ಇಲ್ಲಿ 3 ಸಿಲಾಬಲ್ ಇದಾವ್ರಿ. ಅದಕ್ಕೋಸ್ಕರ ನಮ್ಮ ಒನ್ ಸಿಲಾಬಲ್ ವರ್ಡ್ ಯಾವ್ದಪ್ಪ ಅಂದ್ರೆ ರೋಡ್ ಅನ್ನೋದು ಸಿಂಗಲ್ ಸಿಲಾಬಲ್ ಅಂತ ಕರಿತೀವಿ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಬಿಗಿನ್ ದಟ್ ನೆಕ್ಸ್ಟ್ ಕ್ವಶನ್. ಆರ್ನೇದ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸರಿಯಾದ ಆರ್ಟಿಕಲ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡಂದಾರ ನೋಡ್ರಿ. ಹಾಗಾದ್ರೆ ಯಾವ ಆರ್ಟಿಕಲ್ ಹಾಕ್ತಿರಿ ನೀವು ಇಲ್ಲಿ? Meditating for half dash hour is good for mental health. H becomes silent here. H ಅನ್ನೋದು ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಸೈಲೆಂಟ್ ಆಗತ್ತ. ಪ್ರೊನೌನ್ಸಿಯೇಷನ್ ಇಸ್ ಅವರ್. ಓಕೆ, is a vowel and vowel sound. That's why our article should be an here. Okay, half an hour. Okay, ಈ ರೀತಿಯಾಗಿ ನೀವು ಆರ್ಟಿಕಲ್ಸ್ ಎ and the ಡೆಫಿನೇಟಿವ್ ಇಂಡೆಫಿನೇಟ್ ಆರ್ಟಿಕಲ್ ಕೆಲವೊಂದಿಷ್ಟು ಯೂಸೇಜ್ ಗೊತ್ತಿದ್ರ ಆರಾಮಾಗಿ ಇದನ್ನ ಬರಿಬಹುದು. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ verbs given in brackets. When the teacher entered, this is the tense of simple past ಅಲ್ಲಿ ಅದ ನೋಡ್ರಿ. ಯಾವ್ದ್ರಲ್ಲಿ ಅದ? ಸಿಂಪಲ್ ಫಾಸ್ಟ್ ಅಲ್ಲಿ ಅದ. ಹಾಗಾದ್ರೆ ನಮಗೇನ್ ದ ಸ್ಟೂಡೆಂಟ್ಸ್ ಬಿ ಪ್ಲಸ್ ರೀಡಿಂಗ್ ರೀಡ್. ಹಾಗಾದ್ರ ಇದು ಏನಪ್ಪಾ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು, ಅದ್ರದ ಮೇನ್ ವರ್ಬ್ ಅನ್ನ ಬರಿಬೇಕು. ಹಾಗಾದ್ರ ಇಲ್ಲಿ ಏನಾಗುತ್ತ? ಸಿಂಪಲ್ ಪಾಸ್ಟ್ ಅನ್ಸದ. ಹಾಗಾದ್ರ ಮುಂದಿನ ಎದ್ರಾಗ ಇರ್ಬೇಕಪ್ಪ ಅಂತಂದ್ರ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇರ್ಬೇಕು ನೋಡ್ರಿ. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ನಾವು ಇದನ್ನ ಬರಿಬೇಕು. ಹಾಗಾದ್ರ ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್. ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ. ದಿಸ್ ಈಸ್ ದ ರೈಟ್ ವರ್ಬ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಂತ ಸೆಂಟೆನ್ಸ್ ಕರೆಕ್ಟ್ ವರ್ಬ್ ಫಾರ್ಮ್ ಆಗತ್ತರಿ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ಏನದ ನೋಡ್ರಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಗಳ ಮೇಲೆ ನೋಡ್ರಿ. ಸರಿಯಾದ ಪ್ರೆಪೋಸಿಷನ್ ಫಿಲ್ ಮಾಡಂದಾರ. ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಈಗ ಇಂಟು ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಡೌನ್ ಫಾಲ್ ಇರ್ಬೇಕ್ರಿ ಅಥವಾ ಸ್ಟ್ರಾಂಗ್ ಮೂಮೆಂಟ್ ಇರ್ಬೇಕು, ಅವಾಗ ನಾವು ಇಂಟು ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ರೈಟ್ ಪ್ರೆಪೋಸಿಷನ್ ಏನಾಗತ್ತರಿ? ದ ಡಾಗ್ ಜಂಪ್ಡ್ ಇನ್ ಟು ದ ರಿವರ್. ಇಂಟು ಅನ್ನೋದು ಸರಿಯಾದ ಪ್ರೆಪೋಸಿಷನ್ ಆಗುತ್ತ.
ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ಇದು ಅದ್ರ ಮ್ಯಾಗ ಅದರಿ ಲಿಂಕರ್ ಅಂದ್ರೆ ಏನ್ರಿ? ಒನ್ ಆಫ್ ದ ಟಾಪಿಕ್ ಆಫ್ ಫಾಲ್ಸ್ ಸ್ಪೀಚ್ ದಟ್ ಈಸ್ ಕಾಲ್ಡ್ ಕಂಜಕ್ಷನ್ ಮೇಲೆ ಏನದ ನೋಡ್ರಿ. ಹಾಗಾದ್ರ ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಫಾಲ್ ಡ್ಯಾಶ್ ಈಸ್ ಅನ್ ಆನೆಸ್ಟ್ ಆಫೀಸರ್. ಇಲ್ಲಿ ಏನದರಿ? ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಫಾಲ್. ಇಲ್ಲಿ ಇಡಿಷ್ಟು ಯಾಕೆ ಅವನ ಲೈಕ್ ಮಾಡ್ತಾರ ಅಂದಕ್ಕೆ ನಾವ್ ಇಲ್ಲಿ ಏನ್ ಯೂಸ್ ಮಾಡ್ತೀವಿ? ಬಿಕಾಸ್. ಬಿಕಾಸ್ ಯಾಕಂದ್ರ ಬಹಳ ಹಾನೆಸ್ಟ್ ಅದಾನ, ಅದಕ್ಕೆ ಎಲ್ಲರೂ ಅವನನ್ನ ಇಷ್ಟ ಪಡ್ತಾರ. ಈ ರೀಸನ್ ಬರ್ಲಿಕ್ಕೆ ಬಿಕಾಸ್ ಅನ್ನ ನಾವು ಕಂಜಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, 9ನೇ ಕ್ವಶನ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ 10th ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸರಿಯಾದ ಇಲ್ಲಿ ಏನ್ ಮಾಡತ್ತಂದಾರಪ್ಪ ಅಂದ್ರ ವರ್ಡ್ ಅನ್ನ ನಿಮಗೆ ಇಲ್ಲಿ ಏನ್ ಮಾಡಂದಾರ್ರಿ? ಫಿಲ್ ಮಾಡಂದಾರ. ಓಕೆ, ಹಾಗಾದ್ರ ಅಬ್ಸರ್ವ್ ಅನ್ನೋದು ಕೊಟ್ಟಾರ ಅವ್ರಿಲ್ಲಿ. ಏನಾಗುತ್ತ? ಅಬ್ಸರ್ವ್ ಅನ್ನೋದು ವರ್ಬ್ ಅದ ಇಲ್ಲಿ. ವರ್ಬ್ ಅನ್ಕ ಯೂಸ್ ಮಾಡಿದ್ರೆ ಸರಿ. ಅಂಬೇಡ್ಕರ್ಸ್ ಅಬ್ಸರ್ವ್ ಇದು ಸರಿ ಆಗಂಗಿಲ್ಲ. ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್, ಇಲ್ಲಿ ಒಂದು ವರ್ಬ್ ಅದಲ್ರಿ. ಹಾಗಾದ್ರೆ ನಾವ್ ಇಲ್ಲಿ ಏನೇ ಯೂಸ್ ಮಾಡೋ ಸಬ್ಜೆಕ್ಟ್ ಪ್ಲೇಸ್ನಾಗ ನೌನೇ ಯೂಸ್ ಮಾಡಬೇಕು. ಹಾಗಾದ್ರ ಅಬ್ಸರ್ವ್ ಇದ್ದದ್ದು ಏನಾಗುತ್ತರಿ? ಅಬ್ಸರ್ವೇಷನ್. ಅಂಬೇಡ್ಕರ್ಸ್ ಅಬ್ಸರ್ವೇಷನ್, ಸಾರಿ ಅಬ್ಸರ್ವೇಷನ್. Ambedkar's observation of the constitution is significant. Okay, right word ಏನಾಗುತ್ತಾರೆ? ಅಬ್ಸರ್ವೇಷನ್ ನೌನ್ ಫಾರ್ಮ್ ಅನ್ನ ಬರಿಬೇಕು ನಾವಿಲ್ಲಿ. ನೆಕ್ಸ್ಟ್ 11th ಕ್ವಶನ್ ಅನ್ನ ನಾವಿಲ್ಲಿ ನೋಡೋಣ್ರಿ. ಏನದಪ್ಪ ಅಥವಾ 11th ಕ್ವಶನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಮಾಡಂತಾರೆ. ಹಾಗಾದ್ರೆ ಅವ್ರು ಎದರಾಗ ಕೊಟ್ಟಾರ್ರಿ? ಆಕ್ಟಿವ್ ವಾಯ್ಸ್ ಒಳಗೆ ಕೊಟ್ಟಾರ. ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ಅದಕ್ಕಿಂತ ಮೊದಲು ಬಾಳೇಶ್ವರ್ ಸೇವ್ಡ್ ರೋಮಾ, ಇದು ಯಾವ ಟೆನ್ಸ್ ಅಲ್ಲಿ ಅದರಿ? ಇಟ್ ಈಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದ ನೋಡ್ರಿ. ಎದರಾಗ ಅದರಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದ. ಓಕೆ, ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನು ಯೂಸ್ ಮಾಡ್ತೀವಿ? ವಾಸ್ ಸಿಂಗ್ಯುಲರ್ ಇದ್ದಾಗ, ವರ್ ಫ್ಲೂರಲ್ ಇದ್ದಾಗ. ಹಾಗಾದ್ರ ಇಲ್ಲಿ ನಮ್ಮ ಆಬ್ಜೆಕ್ಟ್ ಏನದರಿ? ರೋಮಾ ಅದ. ರೋಮಾ ಅನ್ನು ಸಿಂಗ್ಯುಲರ್ ಅದ, ಅದಕ್ಕೋಸ್ಕರ ಯಾವ ಹೆಲ್ಪಿಂಗ್ ವರ್ಬ್? ವಾಸ್ ಹೆಲ್ಪಿಂಗ್ ವರ್ಬ್ ಅನ್ನು ತೋತೀವಿ. ಸೇವ್ಡ್ ಅನ್ನೋದು V2 ಅದ, V3 ಕೂಡ ಸೇವ್ಡ್ ಆಗುತ್ತ. ನೆಕ್ಸ್ಟ್ ಬಾಯ್ ಅನ್ನ ಬರೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ಇದ್ದದನ್ನ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರೀರಿ. ಇಷ್ಟು ಬರೆದ್ರೆ ಈಸಿಯಾಗಿ 1 ಮಾರ್ಕ್ಸ್. ಓಕೆ, ನೆಕ್ಸ್ಟ್ 12th ಒನ್, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟ್ ಡಿಗ್ರಿ. ಏನ್ ಮಾಡಂದಾರ? ಯಾವ ಡಿಗ್ರಿ ಒಳಗೆ ಕೊಟ್ಟಾರ್ರಿ? ಕಂಪೇರೇಟಿವ್ ಡಿಗ್ರಿ ಒಳಗೆ ಕೊಟ್ಟಾರ ನೋಡ್ರಿ. ಯಾಕಂದ್ರೆ ಟಾಲರ್ ಅನ್ನೋದದ ಇಲ್ಲಿ. ಟಾಲರ್ ಇದ್ದದ್ದು ಏನ್ ಮಾಡ್ತೀವಿ? ಕಂಪೇರೇಟಿವ್ ಡಿಗ್ರಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಸೂಪರ್ಲೇಟಿವ್ ಹೆಂಗ್ ಮಾಡ್ತೀರಿ? ಶರಣ್ ಇದ್ದದನ್ನ ಆಸ್ ಇಟ್ ಇಸ್ ಬರೀರಿ, ಈಸ್ ಆಸ್ ಇಟ್ ಇಸ್ ಬರೀರಿ. ಸೂಪರ್ಲೇಟಿವ್ ಅಲ್ಲಿ ದ ಟಾಲೆಸ್ಟ್, ದ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಜೊತೆ ಯೂಸ್ ಮಾಡ್ತೀವಿ. ಅದಕ್ಕೆ ಟಾಲೆಸ್ಟ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ ಅವರ್ ಕ್ಲಾಸ್ ಸೂಪರ್ಲೇಟಿವ್ ಮೀನ್ಸ್ ಕಂಪೇರಿಂಗ್ ಟು ದ ಕಂಪ್ಯಾರಿಸನ್ ಮೇಡ್ ಬಿಟ್ವೀನ್ ಆಲ್, ಎಲ್ಲರ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಕ್ಲಿಯರ್ ಇದೆನಾ? ಓಕೆ, ನೆಕ್ಸ್ಟ್ 13, ಯೂಸ್ ದ ವರ್ಡ್ ಡ್ರೀಮ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಈ ಡ್ರೀಮ್ ಅಂತಕ್ಕಂತ ವರ್ಡ್ ಅನ್ನ ವರ್ಬ್ ಆಗಿ ನೀವು ಯೂಸ್ ಮಾಡಬೇಕು. ಇಲ್ಲಿ ಯೂಸ್ ಮಾಡೋದು, ಮೈ ಫ್ರೆಂಡ್ಸ್ ಡ್ರೀಮ್ಸ್ ಅಬೌಟ್ ಈಸ್ ಕರಿಯರ್. ಡ್ರೀಮ್ ಅನ್ನು ನವನು ಆಗತ್ತ, ಬಟ್ ಇಲ್ಲಿ ಅವ ಎದರ ಬಗ್ಗೆ ಕನಸು ಕಾಣ್ತಾನ್ರಿ? ತನ್ನ ಒಂದು ವೃತ್ತಿ ಜೀವನದ ಬಗ್ಗೆ ಕನಸನ್ನ ಕಾಣ್ತಾನೆ. ಈ ರೀತಿ ವರ್ಬ್ ಆಗಿ ಯೂಸ್ ಮಾಡ್ರಿ. ಓಕೆ, ನೆಕ್ಸ್ಟ್ 14ನೇ ಕ್ವಶನ್ ಅನ್ನ ನಾವೀಗ ನೋಡೋಣ. ಏನದ ರೀ? ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ ಯಾವುದೇ ಒಂದು ಅಂಡರ್ಲೈನ್ ಮಾಡಿಲ್ಲ. ಶಿ ಬೈಸ್ ಅ ಕಾಸ್ಟ್ಲಿ. ಇಲ್ಲಿ ಆರ್ನಾಮೆಂಟ್ ಅನ್ನೋದು ಏನಾಗುತ್ತ ರೀ? ಅಡ್ಜೆಕ್ಟಿವ್ ಆಗುತ್ತ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಅಬೌಟ್ ದಟ್ ಶಿ. ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅಬೌಟ್ ನೌನ್ ಆರ್ ಪ್ರೊನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತ, ಅದಕ್ಕೋಸ್ಕರ ಅಡ್ಜೆಕ್ಟಿವ್ ಆಗುತ್ತ. ನೆಕ್ಸ್ಟ್ 15 ನೋಡ್ರಿ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೋ ದ್ಯಾಟ್ ಅನ್ನ ಹಾಕೊಂಡು 2 ಸೆಂಟೆನ್ಸ್ ಅನ್ನ ಒಂದ್ ಮಾಡತ್ತಂದಾರ. ಹಾಗಾದ್ರ ಏನ್ ನೋಡ್ರಿ? 1ನೇ ಸೆಂಟೆನ್ಸ್, ನಿತಿನ್ ಇಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್. ಓಕೆ, ಹಾಗಾದ್ರ ನಿತಿನ್ ಸಬ್ಜೆಕ್ಟ್ ಅನ್ನ ಆಸ್ ಇಟ್ ಇಸ್ ಬರೀರಿ. ವರ್ಬ್ ಈಸ್ ಅದ, ಅದನ್ನು ಆಸ್ ಇಟ್ ಇಸ್ ಬರೀರಿ. ವೇರಿ ತೆಗೆದು ಬಿಡ್ರಿ. ವೇರಿ ಜಾಗದಾಗ ಏನ್ ಹಾಕ್ರಿ? ಸೊ ಹಾಕ್ರಿ. ದೆನ್ ಆಸ್ ಇಟ್ ಇಸ್ ವೀಕ್ ಅದ, ಇದನ್ನು ಕೂಡ ವೀಕ್ ಬರೀರಿ. ಏನು ಯೂಸ್ ಮಾಡಂದಾರ? ಸೋ ಅನ್ಕ ಯೂಸ್ ಮಾಡಿವಿ ನಾವು ಇಲ್ಲಿ. ದ್ಯಾಟ್, ಇಲ್ಲಿ ಫುಲ್ ಸ್ಟಾಪ್ ಅನ್ನ ತೆಗೆದು ಇಲ್ಲಿ ದ್ಯಾಟ್ ಅನ್ನು ಯೂಸ್ ಮಾಡ್ರಿ. ದ್ಯಾಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ಈ ರೀತಿ ಸೋ ದ್ಯಾಟ್ ಅನ್ನು ಯೂಸ್ ಮಾಡ್ತೀವಿ. ವೇರಿ ತೆಗೆದು ನಿತಿನ್ ಇಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ಓಕೆ, I hope
ನಿಮ್ಗೆ ಚೆನ್ನಾಗಿ ಪ್ರತಿಯೊಂದು ಕ್ವಶನ್ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀಲಿಕ್ಕೆ ಗ್ರಾಮರ್ ಪ್ರತಿಯೊಂದು ಇದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತಾವ. ಓಕೆ, ನೆಕ್ಸ್ಟ್ ಏನದ ನೋಡ್ರಿ ಕ್ವಶನ್. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್, ಇಂಡೈರೆಕ್ಟ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಮೇಲೆ ಇದೆ ನೋಡ್ರಿ ಕ್ವಶನ್ ಇದು. ನೇಹಾನ್ said, did you finish your project? Rehan said, yes. Can you go through and review it for me? ರೋಹನ್ ಆಸ್ಕ್ ನೇಹಾನ್, ಏನ್ ಕೇಳ್ದ ಅನ್ನೋದದ ನೋಡ್ರಿ. ಇದನ್ನೇ ಇಂಡೈರೆಕ್ಟ್ ಮಾಡಂತಾರ ನೋಡ್ರಿ. ಇಲ್ಲಿ ರೇಹನ್ ಆಸ್ ಇಟ್ ಇಸ್ ಸ್ಪೀಕರ್ ಯಾರ್ದಾನ ಅವನ್ ಆಸ್ ಇಟ್ ಇಸ್ ಬರೀರಿ. ಅವ ಏನ್ ಮಾಡ್ಯಾನ, ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ ಕೇಳ್ಯಾನ, ಅದಕ್ಕ ಇಲ್ಲಿ ಏನಾಗುತ್ತ ಆಸ್ಕ್ಡ್ ಆಗುತ್ತೆ. ಯಾರಿಗೆ ಕೇಳ, ಲಿಸ್ನರ್ ಯಾರು, ನೇಹಾನ್ ಅದ ನೋಡ್ರಿ. ಇದು ಕ್ಯಾನ್ ಯು ಗೋ ಥ್ರೂ ದ ಅಂಡ್ ರಿವ್ಯೂ ಇಟ್ ಫಾರ್ ಮೀ, ಇದು ಯಾವ ಕ್ವಶನ್ ಅದ ರೀ, ಇಂಟ್ರಾಗೇಟಿವ್ ಒಳಗೆ ಎಸ್ ಆರ್ ನೋ ಕ್ವಶನ್ ಅದ ರೀ. ಹಾಗಾಗಿ ಎಸ್ ಇಂಟ್ರಾಗೇಟಿವ್ ಅಲ್ಲಿ ಎಸ್ ಆರ್ ನೋದಲ್ಲಿದ್ದಾಗ ನಾವು ಇಫ್ ಅಥವಾ ವೆದರ್ ಅಂತಕ್ಕಂತ ಈ ಒಂದು ಕಂಜೆಕ್ಷನ್ಸ್ ಅನ್ನ ಜಾಯಿನಿಂಗ್ ವರ್ಡ್ ಅನ್ನು ತಗೋಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ಯಾನ್ ಯು, ಇಲ್ಲಿ ನೋಡ್ರಿ ಇಂಟ್ರಾಗೇಟಿವ್ ಇದ್ದದನ್ನ ಮೊದಲು ಏನದ ವರ್ಬ್ ಅದ, ಆಮೇಲೆ ಸಬ್ಜೆಕ್ಟ್ ಅದ. ನಾವು ಇಂಟ್ರಾಕ್ಟ್ ಮಾಡುವಾಗ ಅದ್ ಮಾಡ್ಬೇಕು, ಮೊದಲು ಸಬ್ಜೆಕ್ಟ್ ತಗೋಬೇಕು. ಹಾಗಾದ್ರೆ ಯು ಅಂದ್ರೆ ಯಾರಿಲ್ಲಿ, ನಿಹಾನ್. ಹಾಗಾಗಿ ಇಫ್ ಹಿ, ಕ್ಯಾನ್ ಇದ್ದದ ಏನಾಗತ್ತ ರೀ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕುಡ್ ಆಗತ್ತ. ಇಫ್ ಹಿ ಕುಡ್ ಗೋ ಥ್ರೂ ಆಸ್ ಇಟ್ ಇಸ್ ಬರೆದ್ ಬಿಡ್ರಿ, ಮುಂದೆ ಏನೋ ಟೆನ್ಷನ್ ಇಲ್ಲ. ಒಂದೆರಡು ರೂಲ್ಸ್ ಇದ್ದರೆ ಸಾಕು. ಗೋ ಥ್ರೂ ಅಂಡ್ ರಿವ್ಯೂ ಇಟ್ ಫಾರ್ ಮೀ, ರಿವ್ಯೂ ಇಟ್ ಫಾರ್ ಮೀ ಎಲ್ಲ ತೆಗೆದು ಜಸ್ಟ್ ಮೀ ಅಂದ್ರೆ ಯಾರಿಲ್ಲಿ ಅವನೇ. ಅದಕ್ಕೋಸ್ಕರ ಇಲ್ಲಿ ಏನಾಗತ್ತೆ, ಹೆಮ್ ಆಗುತ್ತೆ, ಜಸ್ಟ್ ಫುಲ್ ಸ್ಟಾಪ್ ಇಟ್ ಬಿಡ್ರಿ, ಕ್ವಶನ್ ಮಾರ್ಕ್ ಎಲ್ಲ ತೆಗಿಬೇಕಾಗ್ತದೆ ಇಲ್ಲಿ. ಓಕೆ, ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನಿಸ್ತದ. ಓಕೆ, ಐ ಹೋಪ್ 16 ಮಾರ್ಕ್ಸ್ ಗ್ರಾಮರ್ ಅನ್ನ ಕವರ್ ಮಾಡಿದೀನಿ. ಇಲ್ಲಿ ನೋಡ್ರಿ, ಮುಂದೆ ನೋಡ್ರಿ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್, 2 ತಪ್ಪದಾವ ಇಲ್ಲಿ. ಅವು ಯಾವ್ಯಾವ ಅನ್ನೋದು ನಾವಿಲ್ಲಿ ನೋಡೋಣ. ಓಕೆ, ಏನದ ರೀ ನೋಡ್ರಿ, ದ ಬಾಳೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಅಂಡ್ ಫೋಲ್ಡ್ ಇಟ್ ಡೌನ್ ಟ್ರಾಂಟಿಕ್. ಏನ್ ನಾವಿಲ್ಲಿ ಇದನ್ ಮಾಡಬೇಕು ಅಂದ್ರ, ಒಂದ್ ಏನ್ ಮಾಡಿದಾರಪ್ಪ ಅಂತಂದ್ರ ಅವ್ರ ಪ್ರಾಂಟಿಕ್ ಅನ್ನೋದು ಇಲ್ಲಿ ಏನದಪ್ಪ ಅಂದ್ರ ಅಡ್ವರ್ಬಿಯಲ್ ಮಿಸ್ಟೇಕ್ ಅದ ನೋಡ್ರಿ. ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದಾರ. ಇದು ಪ್ರಾಂಟಿಕ್ ಇದ್ದದ ಏನಾಗ್ಬೇಕ್ರಿ, ಪ್ರಾಂಟಿಕಲಿ ಆಗ್ಬೇಕು. ಓಕೆ, ಇನ್ನೊಂದು ಮತ್ತೇನಾಗಿದೆ ನೋಡ್ರಿ, ಬಾಳೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಇಲ್ಲಿ ನೋಡ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ ನೋಡ್ರಿ. ಇಲ್ಲಿ ಎ ಅದ, ಎಮರ್ಜೆನ್ಸಿ ಏನ್ ಬರ್ತದ್ರಿ, ಎ ಬರ್ತದ. ಇಷ್ಟ ಬರೇ ಇಲ್ಲಿ ಎ ಎಲ್ಲೆಲ್ಲ ಹೆಚ್ಚರು ಸಾಕು, ಇಲ್ಲಿ ಎ ತೆಗೆದಕ್ಕಿರಂದ್ ಎ ಹೆಚ್ಚರು ಸಾಕು. 2 ಮಾರ್ಕ್ಸ್ ಈಸಿಯಾಗಿ ನೀವು ಎಕ್ಸಾಮ್ ವೀಕ್ ಇದ್ದವ್ರು ಪಾಸ್ ಆಗ್ಬಹುದು. ಓಕೆ, ನೀವು ಎಕ್ಸ್ಪರ್ಟ್ ಇದ್ದವ್ರು ಔಟ್ ಆಫ್ 80 ಮಾರ್ಕ್ಸ್ ಅನ್ನು ತೆಗಿಬಹುದು. ಓಕೆ, ಕ್ಲಿಯರ್ ಅದಂತ ಅನ್ಕೊಂತೀನಿ. ಇಲ್ಲಿ ನನ್ಕ ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅದಾವ. ಎಲ್ಲ ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ಅಥವಾ ನೀವು ವಿಡಿಯೋ ವಾಚ್ ಮಾಡ್ತಾ ಇರ್ಬೇಕಾದ್ರೆ ಪಾಸ್ ಮಾಡ್ರಿ, ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಆನ್ಸರ್ಸ್ ಅನ್ನ, ಮಾಡಲ್ ಆನ್ಸರ್ಸ್ ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಅರ್ಥ ಮಾಡ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗಿ ಹೋಗ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಿಮ್ಮ ಎಕ್ಸಾಮ್ಗೆ. ಓಕೆ, ಅಷ್ಟೇ 1 ರಿಂದ 2 ಸೆಕೆಂಡ್ ಇದು ಮಾಡ್ತೀನಿ ನೋಡ್ರಿ. ಯಾಕಂದ್ರೆ ನಿಮ್ಗೆ ಏನ್ ಡಿಫಿಕಲ್ಟ್ ಇದ್ರೆ ಕಮೆಂಟ್ ಮಾಡ್ರಿ, ಐ ವಿಲ್ ಕಮ್ ವಿತ್ ದಟ್ ಸೊಲ್ಯೂಷನ್ ಆಫ್ ಯುವರ್ ಡಿಫಿಕಲ್ಟಿ. ಓಕೆ, ವಿದೌಟ್ ವೇಸ್ಟಿಂಗ್ ಎ ಟೈಮ್ ಆಫ್ ಯುವರ್ ವ್ಯಾಲ್ಯೂಯಬಲ್ ಪ್ರಿಪರೇಷನ್. ಓಕೆ, ನೋಡ್ಕೊಡ್ರಿ ಕ್ವಶನ್ಸ್ ಯಾವ್ಯಾವ ಅದಾವ, ನಾವ್ ಆನ್ಸರ್ ಹ್ಯಾಗ್ ಬರೀಬೇಕು. ವಾಟ್ ಚೇಂಜಸ್ ಕೇಮ್ ಓವರ್ Wangja as the bird of happiness caressed him. Noted 2 marks in describe Swami's dreadful experience when he was lying under the bench. Elaborate the contrast exists between the jazz player's musical genius and his outward appearance. Okay, ಚೆನ್ನಾಗಿರೋ ಆನ್ಸರ್ಸ್ ಅದಾವ ನೋಡ್ರಿ. ಇಲ್ಲಿ RC extracts. Please help me take her to a hospital. Who requested this? Baleshwar Mishra. Who did the speaker request to help? The motorist who drove by. How did they respond? No one stopped to help Baleshwar.
28 ನೋಡ್ರಿ. Shall simple men judge their betters? Who said the above words? Columbus. Who does simple man refer to? Seaman. When did the speaker say so? When John said we are simple men, sir. 29th ನೋಡ್ರಿ. You want to do this badly, don't you? Who does you refer to? Satish. Whom was this asked to? Satish. What made a speaker ask so? ಬರ್ರಿ ಬಹಳಷ್ಟು ನಾನು ಇಲ್ಲೇನು ಟೈಮ್ ತೊಗೊಳಂಗಿಲ್ಲ, ನೀವೇ ನೋಡ್ಕೊಳ್ರಿ. ಯಾಕಂದ್ರೆ ಮುಂದಿರೋ ಇದಕ್ಕೇನು ಡಿಫಿಕಲ್ಟ್ ಅಲ್ಲ, ಜಸ್ಟ್ ಓದ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಬರೋದು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಡೆವಲಪ್ ಎ ಸ್ಟೋರಿ ಅದ ನೋಡ್ರಿ, ಟು ನಟೋರಿಯಸ್ ಥೀವ್ಸ್. ಓಕೆ, ಪಿಕ್ಚರ್ ರೈಟಿಂಗ್ ಅದ ನೋಡ್ರಿ. A picture is worth 1,000 words. This is the picture of a village market. ಜಸ್ಟ್ ಏನ್ ನೋಡ್ತಿರಲ್ಲ ಅದನ್ನ ನಿಮ್ಮ ವರ್ಡ್ಸ್ ಅಲ್ಲಿ ಬರೆದ್ರ ಸಾಕು. ಪಿಕ್ಚರ್ ಇಸ್ ವರ್ತ್ 1,000 ವರ್ಡ್ಸ್. ಇಷ್ಟು ಒಂದು ಬಿಗಿನಿಂಗ್ ಲೈನ್ ಹಾಕ್ಬೇಡ್ರಿ. Alternative question, look after. They promise to look after each other. Look for, I am looking for my keys. Looked in, we are looking into ಬೈಯಿಂಗ್ ಎ ನ್ಯೂ ಕಂಪ್ಯೂಟರ್. ಇಲ್ಲಿ ನೋಡ್ರಿ ಪೋಯಮ್ ಅದ ನೋಡ್ರಿ, ಇಷ್ಟು ಶಾರ್ಟ್ ಆಗಿ ಇಂಥವು ಬ್ಯಾಪೆಟ್ ಮಾಡ್ಕೊಂಡ್ರೆ ಸಾಕು. ಈ ಸೆಪ್ಟರ್ ಶೋಸ್ ದ ಫೋರ್ಸ್, ಮೈ ಡೇ ಆರ್ ನೈಟ್ ನೋಡ್ಕೊಳ್ರಿ. ಪ್ಯಾಸೇಜ್ ನೋಡ್ರಿ, ಇಲ್ಲೇ ಓದಿ ಇಲ್ಲೇ ಆನ್ಸರ್ ಬರೆಯೋದು. ಓಕೆ, ನಿಮ್ಮ ಎಕ್ಸಾಮ್ ಚೆನ್ನಾಗಾಗ್ಲಿ. ಇಲ್ಲೇ ಕ್ವಶನ್ಸ್ ಅದಾವ ನೋಡ್ರಿ, ಇಲ್ಲೇ ಆನ್ಸರ್ಸ್ ಇದಾವ ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂಥವು. ಓಕೆ, why are power foods gaining importance nowadays? Okay, sorry for that. Okay.